Nexa Saima 2024. Moving on to the next category. ಬೆಳಿಗ್ಗೆ ಟೈಮಲ್ಲಿ ದೇ ವರ್ ಪ್ಲೇಯಿಂಗ್ ಗಣೇಶ ಸಾಂಗ್ಸ್. ನಂಗೆ ಎಷ್ಟು ಖುಷಿ ಆಯ್ತು. ಮಧ್ಯಾಹ್ನ ಟೈಮ್ ಆಯ್ತು, ದೇ ಸ್ಟಾರ್ಟೆಡ್ ಪ್ಲೇಯಿಂಗ್ ಲೈಕ್ ಓಲ್ಡ್ ಮೆಲಡಿ ಸಾಂಗ್ಸ್ ಅಂತ. ಐ ವಾಸ್ ಲೈಕ್ ನೋ ಪ್ರಾಬ್ಲಮ್, ಚೆನ್ನಾಗಿದೆ ಅಂತ. ಬಟ್ ರಾತ್ರಿ ಟೈಮ್ ಆಗುವಾಗ ಅರ್ಥ ಆಯ್ತು ಬಿಡಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿರೋರ್ಗೆಲ್ಲ ಗೊತ್ತು ಯಾವ ಸಾಂಗ್ಸ್ ಪ್ಲೇ ಆಗಿರುತ್ತೆ ರಾತ್ರಿ ಹೊತ್ತು ಅಂತ. ಗಣೇಶಗೂ ಈ ಸಾಂಗ್ಸ್ಗೂ ಏನ್ ಕನೆಕ್ಷನ್ ಹೇಳಿ? ವೆರಿ ಸಿಂಪಲ್ ಶುಭ್ರ. ಅದ್ ಏನಂತ ಹೇಳಿದ್ರೆ, ಗಣೇಶ ವರ್ಷಕ್ಕೊಂದೇ ಸಲ ಬರೋದು ಅಲ್ವಾ, ಸೊ ಎಲ್ಲಾ ಸಾಂಗ್ಸ್ ಒಂದ್ ರೌಂಡ್ ರೀಕ್ಯಾಪ್ ಮಾಡೋಣ ಅಂತ ಹೇಳಿ ಹಾಕಿರ್ತಾರೆ. ಜೊತೆಗೆ ಗಣೇಶ ಕೂರ್ಸೋದಕ್ಕೆ ಅಂತ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಹೇಳಿ. ಒಬ್ಬೊಬ್ಬರಿಗೂ ಒಂದೊಂದು ಸಾಂಗ್ ಟೇಸ್ಟ್ ಇರುತ್ತಲ್ವಾ, ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಎಲ್ಲಾ ಸಾಂಗ್ಸ್ ಪ್ಲೇ ಮಾಡಿರ್ತಾರೆ. ಅದೇ ಒಂದು ಟ್ರೆಡಿಷನ್ ಅಂತ ಅನ್ಕೊಂಡ್ರೆ ವಿಲ್ ಬಿ ಪ್ರಿಟಿ ಫೈನ್. That's true. A big salute to all our music directors. ಒಂದೇ ಮೂವಿಯಲ್ಲಿ ಎಲ್ಲ ಕ್ಯಾಟಗರಿ ಆಫ್ ಆಡಿಯನ್ಸ್ಗೆ ಎಷ್ಟಾಗೋ ಸಾಂಗ್ಸ್ ಅಂಡ್ ಮ್ಯೂಸಿಕ್ಸ್ ಮಾಡಬೇಕಲ್ಲ, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಇನ್ಫ್ಯಾಕ್ಟ್ ಆಕ್ಚುಲಿ ಮ್ಯೂಸಿಕ್ ಮಾಡೋದು ಅಂತ ಹೇಳಿದ್ರೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಜಾಬ್ ಅಲ್ವಾ ಹರಿ ಸರ್? ಒಪ್ತೀರಾ ಅಲ್ವಾ ನನ್ನ ಮಾತನ್ನ? ಯಾಕೆ ಅಂತ ಹೇಳಿದ್ರೆ ಮೊದಲು ಡೈರೆಕ್ಟರ್ಸ್ಗೆ ಒಪ್ಪಿಸ್ಬೇಕು, ನಂತರ ಪ್ರೊಡ್ಯೂಸರ್ಸ್ಗೆ ಒಪ್ಪಿಸ್ಬೇಕು, ಎಲ್ಲಾ ಟೈಪ್ ಆಫ್ ಆಡಿಯನ್ಸ್ಗೂ ಕೂಡ ಮೆಚ್ಚಿಸ್ಬೇಕು. ಈ ವರ್ಷ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಆಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. And the nominees for the best music director this year, Kannada, are Bindu Malini for Achar & Co, Charan Raj for Saptasagara Dacheyello Side A, Ravi Basrur for Kabza, V Harikrishna Katera, Vasuki Vaibhav for Tagaru Palya. ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸ್ವಪ್ನ ಕುಮಾರ್ ಹೋನೋ ಹೋಮ್ಸ್ ಕಡೆಯಿಂದ. and the winner is Saiba Award for the Best Music Director Kannada goes to V Harikrishna for Katira. ಎಲ್ಲ ಕನ್ನಡಿಗರಿಗೂ, ಇಲ್ಲಿ ನೆರೆದಿರುವ ಎಲ್ಲ ಸಿನಿಮಾ ರಂಗದ ಟೆಕ್ನಿಷಿಯನ್ಸ್ ಇರಲಿ, ನಮ್ಮ ಜನಸಾಗರ ಇರಲಿ, ಎಲ್ಲರಿಗೂ ನನ್ನ ಆತ್ಮೀಯ ಅಭಿನಂದನೆಗಳು. ನಮ್ಮ ಕನ್ನಡಕ್ಕೆ ಕೊಟ್ಟ ಶ್ರೀ ರಾಕ್ಲೈನ್ ಪ್ರೊಡಕ್ಷನ್ಸ್, ತರುಣ್ ಸುಧೀರ್ ಅವರು, ಹಾಗೂ ನನ್ನ ಎಂದಿಗೂ ನನ್ನ ಹೀರೋ ಶ್ರೀ ದರ್ಶನ್ ತೂಗುದೀಪ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಸೊ ಇಂಥ ಒಂದು ವಿಭಿನ್ನವಾದ ಚಿತ್ರವನ್ನು ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಅವರ ಪರವಾಗಿ, ತರುಣ್ ಸರ್ ಪರವಾಗಿ ಈ ಅವಾರ್ಡ್ ತಗೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಅವಾರ್ಡ್ನ ನಾನು ಹೃತ್ಪೂರ್ವಕವಾಗಿ ನನ್ನ ಹೀರೋ ದರ್ಶನ್ ಸರ್ಗೆ, ಅವರಿಗೆ ಅಂತಲೇ ನಾನು ಸಲ್ಲಿಸ್ತೀನಿ ಈ ಅವಾರ್ಡ್ನ. ಹರಿ ಸರ್, ನಿಮ್ಮ ಮ್ಯೂಸಿಕ್ ಕೇಳೋದು ಕಡಿಮೆ ಆಯ್ತು ಅನ್ನೋ ಒಂದು ಸಂದರ್ಭದಲ್ಲಿ ಕಾಟೇರಾ ಅಂತ ಒಂದು ಅದ್ಭುತ ಆಲ್ಬಮ್ ನೀಡಿದ್ರಿ. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಸ್. ಅಂಡ್ ನಿಮ್ಮ ಧ್ವನಿಯಲ್ಲಿ 2 ಸಾಲುಗಳನ್ನ ಹಾಡ್ಬೋದಾ? ಆ್ಯಂಡ್ ನಾನು ಹಾಡಿ ಅದು ತುಂಬ ಬೇರೆ ಥರ ಕೇಳ್ಬಿಡುತ್ತೆ ಅದು. ತುಂಬ ಚೆನ್ನಾಗಿ ಮಂಗಳಿ ಅವ್ರು ಹಾಡಿದ್ದಾರೆ, ಹಾಗೆ ಇರಲಿ ಅದು ಹಾಡೋದು. ಡನ್ ಸರ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನೀವು ಮಾತಾಡೋದನ್ನೇ ಖುಷಿ ನಮಗೆ. ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. now it's time to present the best cinematographer 2024 Kannada. And the nominees are AJ Shetty for Kabza, Advaita Gurumurthy for Saptasagara Dacheyello Side B, Mahen Simha for Ghost, Shekhar S for Bad Manners, Shwet Priya Naik for Kaiva. To present this award, let me invite on stage Chamundeshwari Nath, IPL Governing Council member. And the winner is Shwet Priya Naik for Kaiva. First of all, thank you, Saima. And I would like to thank my producers here, my director. I'm here because of my director. If he had thought that a woman can't shoot, I wouldn't have stood here. My producer gave me a chance. He never doubted me that I would never deliver. He always thought that I would deliver. There's no difference. Camera knows no gender. I keep saying this and repeating it everywhere. Please start including women in all the technical aspects and see the wonder. Thank you, everybody. ಶುಭ್ರಾ, ನಿಮಗೆ ರವಿಶಂಕರ್ ಸರ್ ಗೊತ್ತಲ್ಲ?
ಅವ್ರನ್ನ ಯಾರು ಗೊತ್ತಿಲ್ಲ ಹೇಳಿ. ಅಫ್ಕೋರ್ಸ್ ರವಿಶಂಕರ್ ಸರ್ ಅಂತ ಹೇಳಿದ್ರೆ ಅವರ ನಟನೆನೇ ನಮಗೆ ಮೊದಲು ನೆನಪಾಗೋದು. ಆದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಈಗ ಅವರು ಒಂದು ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ನನಗೆ ಬಹಳ ಕುತೂಹಲ ಮೂಡಿಸಿರುವಂತ ವಿಷಯ ಏನ್ ಗೊತ್ತಾ, ಅವರ ಮಗ ಅದ್ವೈ ಈ ಸಿನಿಮಾದ ಹೀರೋ. ಚಿತ್ರದ ಹೆಸರು ಸುಬ್ರಹ್ಮಣ್ಯ. ಜಾಸ್ತಿ ಮಾತಾಡೋದು ಬೇಡ. ಈಗ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ಸುಬ್ರಹ್ಮಣ್ಯ ಚಿತ್ರತಂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಎಂಟೈರ್ ಟೀಮ್. ಎಷ್ಟೋ ವರ್ಷಗಳಿಂದ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಮೇಲೆ ನಿಮ್ ಪ್ರೀತಿ ಅಭಿಮಾನ ತೋರಿಸಿದ್ದೀರಾ. ಇಲ್ಲಿರೋ ನಮ್ಮ ಕನ್ನಡ ಜನತೆಗೆ ಎಲ್ರಿಗೂ ಗೊತ್ತು, ನೀವಿಲ್ಲ ಅಂದ್ರೆ ನಾನಿಲ್ಲ. ನಾನು ಯಾವಾಗಲೂ ಯಾವ ವೇದಿಕೆ ಹೋದ್ರೂ ಹೇಳೋದು ಒಂದೇ, ನನ್ನ ಮಾತೃಭಾಷೆ ತೆಲುಗಾಗಿರಬಹುದು, ನನ್ನ ಜೀವನದ ಭಾಷೆ ಕನ್ನಡ. ಇದು ಯಾವಾಗಲೂ ಹೇಳ್ತೀನಿ. ಆವತ್ತು ಕಿಚ್ಚ ಸುದೀಪ್ ಅವರು ಕೆಂಪೇಗೌಡನಿಂದ ನನಗೆ ಒಂದು ಒಳ್ಳೆ ಹೆಸರು ಬಂತು. ಸೊ ಈಗ ನಿಮ್ಮ ಆಶೀರ್ವಾದ ಎಲ್ಲ ಸುಬ್ರಹ್ಮಣ್ಯ ಪಿಕ್ಚರ್ ಮೇಲೆ ನಮ್ಮ ಮೇಲೆ ಇರಲಿ. ವೇದಿಕೆ ಮೇಲೆ ಇಡೀ ಸಿನಿಮಾ ತಂಡ ಇದೆ, ಆದ್ರೆ ನಮ್ಮ ಹೀರೋನೇ ಕಾಣ್ತಾ ಇಲ್ವಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅದ್ವೈ. Good evening, Dubai. Ellarigu namaskara. Just like to thank Saima for the opportunity, trusting and believing in my father, his script, and in me. So, thank you very much. Ravi Basu sir, ಕಾಯ್ತಾ ಇದ್ದೀನಿ ಪ್ರಪಂಚ ಯಾವಾಗ ಕೇಳ್ತಾರೆ ನಿಮ್ಮ ಟ್ಯೂನ್ಸ್ನ. ಸೊ ವೇಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ರವಿ ಸರ್ನ ಕೆಂಪೇಗೌಡದಿಂದ ಅವ್ರ ಆರ್ಭಟದ ನೋಡ್ತಾ ಬಂದಿದ್ದೀನಿ. ಬಟ್ ಆಸ್ ಎ ಡೈರೆಕ್ಟರ್ ಆಗಿ ಒಂದು ಪರ್ಫೆಕ್ಷನಿಸ್ಟ್ನ ಮೊದಲನೇ ಬಾರಿ ನೋಡಿದೆ. ಅವರು ಹಠ ಹಿಡಿದ್ರು ಅಂದ್ರೆ ಅದು ಆಗೋ ತನಕ ಬಿಡೋ ಮನುಷ್ಯ ಅಲ್ಲ. ಸೊ ಟೀಸರಲ್ಲಿ ನೀವು ನೋಡಿರ್ತೀರ. ಇದೇ ರೀತಿ ಕಥೆನ ಎಳೆಯಲ್ಲೂ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕಥೆನ ಅದನ್ನಷ್ಟು ಚೆನ್ನಾಗಿ ಶೂಟ್ ಮಾಡಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು ಈ ಟೀಮ್ ಜೊತೆಗೆ ಕೆಲಸ ಮಾಡಿದ್ದು. ಎಸ್ಪೆಷಲಿ ನಿರ್ಮಾಪಕರು ಎಲ್ಲ ತುಂಬ ಸಪೋರ್ಟಿವ್ ಆಗಿ ಈ ತಂಡನ ಕಟ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾದ ಮೇಲೆ ಇರಲಿ, ಅದೇ ರೀತಿ ಎಲ್ಲ ಸಿನಿಮಾಗಳ ಮೇಲೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೆ ಬಾಂಡ್ಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಸಮಯ ಸಿಗದೆ ಇರಲಿ. ಧನ್ಯವಾದ. ರವಿಶಂಕರ್ ಸರ್, ಇನ್ಫ್ಯಾಕ್ಟ್ ನಿಮ್ಮ ವಾಯ್ಸ್ಗೋಸ್ಕರನೇ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಕೂಡ ಇದೆ. ನಿಮ್ಮ ಯಾವ್ದಾದ್ರು ಸಿನಿಮಾದಿಂದ ಒಂದು ಡೈಲಾಗ್ನ ಇವತ್ತು ಈ ವೇದಿಕೆ ಮೇಲೆ ಹೇಳ್ಬೇಕು ಅಂತಂದ್ರೆ ಯಾವ್ದನ್ನ ಹೇಳ್ತೀರಾ ಸರ್? ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ನಿಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ನಿಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುತ್ತರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಸೈಮಾ ಕೋಟೆ ಕಣ. ಥ್ಯಾಂಕ್ ಯು ವೆರಿ